ಇನ್ನೊಂದು ಕಡೆ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಹಮಾಸ್ ಉಗ್ರರ ಬೆನ್ನು ಮುರಿಯುವುದಕ್ಕೆ ಟೊಂಕ ಕಟ್ಟಿ ನಿಂತುಕೊಂಡಿದೆ ಇಸ್ರೇಲ್. ಗಾಜಾವನ್ನು ಸಂಪೂರ್ಣ ವಶಪಡಿಸಿಕೊಳ್ಳುವುದಾಗಿ ಇಸ್ರೇಲ್ ಘೋಷಣೆ ಮಾಡಿದೆ. ಇಡೀ ಪ್ರದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಾಗಿ ಶಪಥವನ್ನು ಮಾಡಿದೆ ಇಸ್ರೇಲ್. ಇಸ್ರೇಲ್ನಲ್ಲಿ ಯುದ್ಧ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಹೊರಬಿದ್ದಿದೆ. ಮುಂದಿನ ವಾರ ಟ್ರಂಪ್ ಭೇಟಿ ನಂತರದಲ್ಲಿ ತೀರ್ಮಾನ ಜಾರಿಯಾಗಬಹುದು. ಗಾಜಾದಲ್ಲಿ ಸೇನಾ ಕಾರ್ಯಾಚರಣೆ ತೀವ್ರಗೊಳಿಸುವುದಕ್ಕೆ ತೀರ್ಮಾನ ಕೂಡ ಒಂದು ಕಡೆ ಆಗ್ತಾ ಇದೆ. ತನ್ನದೇ ನೆಲೆಯನ್ನು ಉಳಿಸಿಕೊಳ್ಳಲು ಹೆಣಗಾಡ್ತಾ ಇದ್ದಾರೆ ಹಮಾಸ್ ಉಗ್ರರು. ಇತ್ತ ಕಾಶ್ಮೀರ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಹಮಾಸ್ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಅವ್ರು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಕಡೆ ಬಂದು ನಾವು ಕಾಶ್ಮೀರಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹಮಾಸ್ ಉಗ್ರರು ಹೇಳ್ತಾ ಇರೋದು. ಫಸ್ಟ್ ನೀವು ಮನೆ ನೋಡ್ಕೊಳ್ರಪ್ಪ ಅಂತ ಹೇಳಬೇಕು ಅವ್ರಿಗೆ. ಇದೊಂದು ಭಾಗ ನೋಡಿ. ಇಸ್ರೇಲ್ಗೆ ಈ ಕಡೆ ಹಮಾಸ್ನ ನೆಲ ಅಥವಾ ಗಾಜಾ ಪಟ್ಟಿ ಹೇಗೋ ಭಾರತಕ್ಕೆ POK ಕೂಡ ಹಾಗೇನೆ. ಅಲ್ಲಿ ಅವರ ಮೇಲೆ ಭಯೋತ್ಪಾದಕ ದಾಳಿ ಆಯಿತು ಅಂಥೇಳಿ ಇಸ್ರೇಲ್ ಅವರ ಮೇಲೆ ಯುದ್ಧವನ್ನು ಸಾರಿದೆ. ಗಾಜಾ ನೆಲವನ್ನು ಪೂರ್ತಿ ಚಿಂದಿ ಮಾಡಿ ಬಿಸಾಕಿದೆ ಇಸ್ರೇಲ್. ಆದರೂ ಯುದ್ಧ ನಿರ್ಣಾಯಕ ಹಂತಕ್ಕೆ ಬಂದಿಲ್ಲ. ಇವರೇ ಗೆದ್ದುಬಿಟ್ಟಿದ್ದಾರೆ ಅಂತ ಹೇಳುವ ಹಂತಕ್ಕೆ ಬಂದಿಲ್ಲ. ಡ್ಯಾಮೇಜ್ ಎರಡೂ ಕಡೆ ಕೂಡ ಆಗಿದೆ. ಇದರ ನಡುವೆ ಕಾಶ್ಮೀರಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹಮಾಸ್ ಹೇಳಿರೋದು. ಇಲ್ಲಿ ಭಾರತ ತನ್ನ ನೆಲದಲ್ಲಿ ಈ ಉಗ್ರಗಾಮಿ ಚಟುವಟಿಕೆಗೆ ಯಾವ ಥರ ಉತ್ತರ ಕೊಡುತ್ತೆ ನೋಡಬೇಕು.